ಘಟಿತುಂ ಅಂತ ಒಂದು ಪ್ರಯೋಗ. ಘಟ ಧಾತುವನ್ನು ನಾವು ಸಾಮಾನ್ಯವಾಗಿ ಹೆಚ್ಚು ಬಳಸೋದಿಲ್ಲ. ಅದರಿಂದ ಈ ಕೆಲವು ಹೇಳಬೇಕಾದಂತಹ ಕೆಲವು ಅಭಿಪ್ರಾಯಗಳನ್ನು ತುಂಬಾ ಸಂಕ್ಷಿಪ್ತವಾಗಿ ಮತ್ತು ಪ್ರಭಾವಕಾರಿಯಾಗಿ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಮಾಡುವುದು ಅಂತ ಅರ್ಥ, ಅದಕ್ಕೆ ಸಾಧಿಸುವುದು ಅಂತನೂ ಅರ್ಥ ಆಗಬಹುದು. ಮಾಡುವುದು ಅನ್ನೋದಕ್ಕಿಂತ ಸಾಧಿಸುವುದು ಅಂತ ಹೆಚ್ಚು ಅನುಕೂಲ ಆಗ್ತದೆ. ಊಟವನ್ನು ಮಾಡಲು ಅಂತ ಹೀಗೆಲ್ಲ ಹೇಳೋದು ಸರಿಯಾಗೋದಿಲ್ಲ. ಭೋಜನಂ ಘಟಿತುಂ ಅಂತ. ಭೋಜನಂ ಘಟಿತುಂ ಅಂದ್ರೆ ಭೋಜನ ಆಗುವಂತೆ ಮಾಡುವುದು, ಸಾಮಾನ್ಯವಾಗಿ ಕೆಲಸ ಆಗುವಂತೆ ಮಾಡುವುದು ಅನ್ನೋ ಅರ್ಥದಲ್ಲಿ ಹೀಗೆ ಪ್ರಯೋಗ ಮಾಡ್ತಿರ್ತಾರೆ. ಈಗ ನಮಗೆ ಉಪಲಬ್ಧ ಇರುವ ಈ ಧಾತು ಸೇಟ್ ಧಾತು, ಅಕರ್ಮಕ ಧಾತು. ಇದು ಭ್ವಾದಿಗಣದ ಧಾತು. ಆದರೆ ಇದು ಸಕರ್ಮಕವಾಗಿಯೂ ಪ್ರಯೋಗ ಕಾಣಬಹುದು ಅಂತ ನಮಗೆ ಭಾಗವತದ 2:7-6 ಗೊತ್ತಾಗ್ತದೆ. ನರನಾರಾಯಣರನ್ನ, ಈ ನಾರಾಯಣನನ್ನ ವಿಚಲಿತಗೊಳಿಸಲಿಕ್ಕೆ ಈ ಅಪ್ಸರ ಸ್ತ್ರೀಯರಿಗಾಗಲಿಲ್ಲ. ಭಗವತಃ ನಿಯಮಾವಲೋಪಂ ಘಟಿತುಂ ದೇವ್ಯಃ ಅನಂಗಪೃತನಾಃ ನಶೇಕುಃ ಅಂತ. ನಿಯಮಾವಲೋಪಂ ಘಟಿತುಂ ಅಂತ ಹೀಗಿದೆ. ತಪೋಭಂಗವನ್ನು ಮಾಡಲು, ಸಾಧಿಸಲು ಅಂತ ಹೀಗೆ ಅದಕ್ಕೆ ಅರ್ಥನೂ ಹೇಳ್ತಾರೆ. ಹೀಗೆ ಅಲ್ಲಿ ಸಕರ್ಮಕವಾಗಿ ಇದನ್ನು ಪ್ರಯೋಗ ಮಾಡಿದ್ದಾರೆ. ಪಾಣಿನಿ ವ್ಯಾಕರಣಕ್ಕಿಂತ ಹೊರತಾದಂತಹ ಒಂದು ಪ್ರಯೋಗ ಇದು ಅಂತ ತಿಳ್ಕೊಳ್ಬಹುದು. ಇದಲ್ಲದೆ ಮಣಿಮಂಜರಿಯ 7ನೇ ಸರ್ಗದ 2ನೇ ಶ್ಲೋಕ, ಜಘಟಾತೆ ತಯೋರ್ಮಂಕ್ಷು ಚೇತಸಿ ಇತರೇತರಂ ಅಂತ. ಆ ಇಬ್ಬರು ಸ್ತ್ರೀ ಪುರುಷರ ಮನಸ್ಸುಗಳು ಕೂಡಿದವು ಅಂತ ಹೀಗದರ ಅರ್ಥ. ಅಲ್ಲಿ ಅದನ್ನ ಅಕರ್ಮಕವಾಗಿ ಪ್ರಯೋಗ ಮಾಡಿದಂತೆ ಕಾಣಿಸ್ತದೆ. ಮತ್ತು ಹೀಗೆ ಘಟಧಾತುವನ್ನ ನಾವು ಸಾಧಿಸಲು, ಕಾರ್ಯವನ್ನು ಸಾಧಿಸಲು ಇತ್ಯಾದಿ ಪ್ರಸಂಗದಲ್ಲಿ ಪ್ರಯೋಗ ಮಾಡಬಹುದು. ಅದಕ್ಕೆ ಭಾಗವತದ ಪ್ರಯೋಗ ಆಧಾರವಾಗಿದೆ. ಸಕರ್ಮಕವಾಗಿ ಅದನ್ನು ಬಳಕೆ ಮಾಡಬಹುದು. ಉದಾಹರಣೆಗೆ ಅಧ್ಯಯನಂ, ಶ್ರವಣಂ, ಘಟಿತುಂ ಅಂದ್ರೆ ಅದನ್ನು ಸಾಧಿಸಲು ಇತ್ಯಾದಿ ಪ್ರಯೋಗಗಳು ಮಾಡಬಹುದು ಅಂತ ಕಾಣಿಸ್ತದೆ.